ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ನಮ್ಮ ಯಕ್ಷ ಪಯಣದ ಮುಂದಿನ ಅತಿಥಿಗಳು ಯಾರು ಅಂತ ಕೇಳಿದರೆ ಉಮೇಶ್ ಹೆಬ್ಬಾರ್ ಅಂತ ಹೇಳಿ ಕಟೀಲು ಮೇಳ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿದಂತಹ ಹಿರಿಯ ಕಲಾವಿದರು ಸದ್ಯ ಮೇಳದಿಂದ ನಿವೃತ್ತಿಯನ್ನು ಪಡೆದುಕೊಂಡು ವಿಶ್ರಾಂತ ಜೀವನವನ್ನು ನಡೆಸಿಕೊಳ್ತಾ ಇದ್ದಾರೆ. ಕಳೆದ ಅನೇಕ ವರ್ಷ ನಾವು ಕೂಡ 4ನೇ ಮೇಳದಲ್ಲಿ ಜೊತೆಯಾಗಿದ್ದಂಥವರು. 5-6 ವರ್ಷಗಳಿಂದ ಹಿಂದೆ ಇವರು ಕಟೀಲು ಮೇಳದಿಂದ ನಿವೃತ್ತಿಯನ್ನು ಪಡೆದುಕೊಳ್ತಾರೆ. ಹಿರಿಯರು ಕಟೀಲು ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ, ಪುಂಡು ವೇಷಧಾರಿಯಾಗಿ, ಜೊತೆಗೆ ಕಿರೀಟ ವೇಷಧಾರಿಯಾಗಿ ಕೂಡ ಗುರುತಿಸಿಕೊಂಡಂತಹ ಓರ್ವ ಅತ್ಯದ್ಭುತ ಕಲಾವಿದರು ಅಂತ ಹೇಳಿ. ಇವರ ಮನೆ ಇರುವಂಥದ್ದು ಧರ್ಮಸ್ಥಳದಿಂದ ಕೊಕ್ಕಡ ಮಾರ್ಗವಾಗಿ ಹೋಗುವಾಗ ನಮಗೆ ನಿಡ್ಲೆಗಿಂತ ಸ್ವಲ್ಪ ಹಿಂದೆ ಇವರ ಮನೆ ಸಿಗುವಂಥದ್ದು. ಈ ಮನೆ ಕಳೆದ ಬಾರಿ ಇನಾಗ್ರೇಷನ್ ಆಗಿರುವಂಥದ್ದು. ಮನೆಯ ಗೃಹ ಪ್ರವೇಶಕ್ಕೆ ಕಟೀಲು ಮೇಳದ ಯಕ್ಷಗಾನವನ್ನು ಕೂಡ ಹಾಡಿಸಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೃಷಿಯೆಲ್ಲ ಇದೆ ಅವರಿಗೆ. ನಾನು ಅವರ ಸಂದರ್ಶನವನ್ನು ಮಾಡಬೇಕು ಅಂತ ಹೇಳಿ ಇಚ್ಛಿಸಿ ನನಗೆ ಅವರ ಮಕ್ಕಳು ಕೂಡ ಮಾಹಿತಿಯನ್ನು ಸ್ವಲ್ಪ ಒದಗಿಸಿ ಕೊಟ್ಟಿದ್ದರು ಅಥವಾ ನನಗೆ ಹೇಳಿದರು, ಹೀಗೆ ತಂದೆಯವ್ರದ್ದು ಕೂಡ ಸಂದರ್ಶನ ಆಗಬೇಕು ಅಂತ ಹೇಳಿ. ನಾನು ಅವರ ಸಂದರ್ಶನ ಆಗಬೇಕು ಅಂತ ಕಾಯ್ತಾ ಇದ್ದೆ. ಪಾಪ ಅವರು ಬೆಂಗಳೂರಲ್ಲಿರುವಂಥವರು. ಸಂದರ್ಶನವನ್ನು ಮಾಡ್ತೇನೆ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದರು. ನಾನು ಸಂದರ್ಶನಕ್ಕೆ ಹೋದಂತಹ ದಿನ ಸಂಜೆ ಮನೆಯಲ್ಲಿ ಚಿಕ್ಕ ಮೇಳದ ಕಾರ್ಯಕ್ರಮ ಕೂಡ ಇತ್ತು ಅಂತ ಹೇಳಿ. ತುಂಬ ಯಕ್ಷಗಾನದ ಅಪಾರ ಅಭಿಮಾನಿಗಳು ಅವರ ಮನೆಯವರು ಕೂಡ. ಸೊ ಹಾಗಾಗಿ ಇದು ನೋಡಿ ಅವರ ಮನೆಯ ಚಿತ್ರಣವನ್ನು ತೋರಿಸ್ತಾ ಇರುವಂಥದ್ದು. ಕೃಷಿಕರಾಗಿದ್ದಾರೆ. ಅವರ ಮಗ ಎಲ್ಲ ಕೃಷಿಯನ್ನು ನೋಡಿಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇವರಿಗೆ ಸಂಬಂಧಪಟ್ಟಿರುವಂತಹ ಸ್ಥಳ ಅಂತ ಹೇಳಿ. ಸ್ವಲ್ಪ ಒಳಗಾಗ್ತದೆ. ಆನೆ ಮತ್ತು ಕಾಡುಕೋಣ ಇದೆಲ್ಲ ಕೂಡ ಬರ್ತದೆ ಅಂತ ಹೇಳ್ತಾರೆ ಅವರು. ಅಂದರೆ ಇಲ್ಲಿ ಕಟೀಲು ಮೇಳದ ಆಟ ಅನ್ನುವಂಥದ್ದು ಆಗಿದೆ ನೋಡಿ. ಇಲ್ಲಿ ಇದೆ ಗ್ರೌಂಡಲ್ಲಿ ಮನೆಯ ಅಂಗಳ ಇದು ಮುಂಭಾಗದಲ್ಲಿ ಆಗಿರುವಂಥದ್ದು. ಒಳ್ಳೆಯ ಸೀನರಿ, ಅಂದರೆ ಫುಲ್ ಗ್ರೀನ್ ಆಗಿರುವಂತಹ ಪ್ರದೇಶ ಅಂತ ಹೇಳಿ. ಬಹಳ ಸಂದರ್ಶನದ ಭಾಗ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಹಾಕ್ತೇನೆ ಎಪಿಸೋಡ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಹಿರಿಯ ಕಲಾವಿದರನ್ನು ಗೌರವಿಸುವಂಥದ್ದು, ಹಿರಿಯ ಕಲಾವಿದರ ಅನುಭವವನ್ನು ಕೇಳುವಂಥದ್ದು. ನಾವೆಲ್ಲ ಅವರ ಕಾಲಕ್ಕಾಗುವಾಗ ಸಂದರ್ಶನವನ್ನು, ಅವರ ಕಾಲದಲ್ಲಿ ಏನೆಲ್ಲ ನಡೆದಿದೆ ಇದನ್ನು ಸಂದರ್ಶನದಲ್ಲಿ ಮಾತ್ರ ಕೇಳಬೇಕು ಹೊರತು ಮತ್ತು ನಾವು ಬಹುತೇಕ ನಮಗೆ ಮೇಳ ತಿರುಗಾಟ ಇದೆ ನೋಡಿ. ಇದು ಅವರ ಮಗಳು ಮತ್ತು ಅಳಿಯವರು ಬೆಂಗಳೂರಲ್ಲಿರೋದು. ಪಾಪ ನನ್ನ ಆತ್ಮೀಯರು ಬೆಂಗಳೂರಿಂದ ಡ್ಯೂಟಿಗೆ ರಜೆ ಹಾಕಿ ಬಂದಿರುವಂಥದ್ದು ಸಂದರ್ಶನವನ್ನು ನೋಡಲಿಕ್ಕೆ. ಶ್ರೀ ಸತ್ಯಭಾಮ ನಿಲಯ ಎಳ್ಳಿಮಾರು ಅಂತ ಹೇಳಿ ಹಾಕಿದ್ದಾರೆ. 8/5/2026ನೇ ತಾರೀಕಿಗೆ ಇವರದ್ದು ಮನೆಯ ಗೃಹ ಪ್ರವೇಶ ಆದದ್ದು. ಕಟೀಲು ಮೇಳ ಅಂದರೆ 1ನೇ ಸೆಟ್ ಅಂತ ಕಾಣುತ್ತದೆ. ಆಟ ಆಗಿತ್ತು. ನಮಗೆ ಇನ್ವೈಟ್ ಮಾಡಿದ್ರು, ಬಟ್ ನಮಗೆ ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಕೂಡ ಆಟ ಇತ್ತಲ್ಲ, ಹಾಗಾಗಿ. ಸೊ ಇದು ಸುಂದರವಾಗಿರುವಂತಹ ಮನೆ ನೋಡಿ. ಅವರ ಸಂದರ್ಶನದ ಎಪಿಸೋಡುಗಳನ್ನು ತಪ್ಪದೇ ನೋಡಿ, ಒಳ್ಳೆಯ ಸಪೋರ್ಟನ್ನು ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಕೂಡ ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಿರಿಯ ಕಲಾವಿದರ ಅನುಭವದ ವಿಚಾರಗಳು ಅಂದರೆ ಅವರಿಗೆ ಸ್ವಲ್ಪ ಪಾಪ ಇವಾಗ ತುಂಬ 70-71 ವರ್ಷ ಏನೋ ಆಯಿತು. ಸ್ವಲ್ಪ ಕಿವಿದು ಸ್ವಲ್ಪ ಇದೆ, ಅಂದರೆ ಏಜ್ ಆಯ್ತಲ್ಲ, ಮಾತಾಡುವಾಗ ಸ್ವಲ್ಪ ಕೇಳೋದಿಲ್ಲ. ಹಾಗಾಗಿ ಅವರ ಮನೆಯವರಾಗಿರಲಿ ಅಥವಾ ನಾವು ಶ್ರಮಪಟ್ಟು ಅವರಿಂದ ವಿಚಾರವನ್ನು ಇದು ಮಾಡಿರುವಂಥದ್ದು. ಸೊ ಹಾಗಾಗಿ ಸಂದರ್ಶನದ ಭಾಗವನ್ನು ನೀವು ಎಲ್ಲ ನೋಡ್ತೀರಿ ಅಂತ ಹೇಳಿ ಅಂದುಕೊಳ್ಳುತ್ತೇನೆ. ಇದು ಇವರಿಗೆ ಸಿಕ್ಕಂತಹ ಗೌರವಾರ್ಪಣೆ ಇಲ್ಲಿದೆ. ಶೋಕೇಸಲ್ಲಿ ಇಷ್ಟೆಲ್ಲ ಇತ್ತಂತ. ಅದೀಗ ಹೊಸ ಮನೆ ಆಗುವಾಗ ಸ್ವಲ್ಪ ಎಲ್ಲ ಮಿಸ್ ಆಗಿದೆ ಅಂತ ಹೇಳಿದರು. ಹಳೆ ಮನೆಯಿಂದ ಈ ಕಡೆ ಬರುವಾಗ ಒಳ್ಳೆಯ ಸಂದರ್ಶನದ ಎಪಿಸೋಡ್ಗಳು ಪ್ರಸಾರ ಆಗ್ತದೆ. ಇಬ್ಬರು ಇಲ್ಲ ಮೇಳದಲ್ಲಿ ಪ್ರಧಾನ ಶ್ರೀ 1ನೇ ಮೇಳದಿಂದ 1, 2, 3 ಒಂದು ಮೇಳ ಇರುವಾಗಲೇ ಮೇಳದಲ್ಲಿದ್ದಂಥವರಂತೆ. ತದನಂತರ 6ನೇ ಮೇಳದಲ್ಲಿದ್ದರು, 4ನೇ ಮೇಳದಲ್ಲಿ ಎಲ್ಲ ಮೇಳದ ಅನುಭವಗಳನ್ನು ಕೂಡ ಚೆನ್ನಾಗಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅವರ ಸಂದರ್ಶನದ ಎಪಿಸೋಡ್ಗಳನ್ನು ನೀವು ಯಾರು ಮಿಸ್ ಮಾಡಬೇಡಿ. ಇದು ಮನೆಯ
ಒಳಗಿನ ಚಿತ್ರಣ. ಇಲ್ಲಿ ದೇವರ ಕೋಣೆ ಅನ್ನುವಂಥದ್ದಿದೆ. ಇಲ್ಲಿ ಒಳಗಿರುವಂಥದ್ದು ನನಗೆ ಅಂದರೆ ಅವರು ನನ್ನ ಸಂದರ್ಶನದ ಈ ವಾರದ ಅತಿಥಿಗಳು ಆ್ಯಕ್ಚುಲಿ ಬೇರೆ ಇದ್ದರು. ಅಂದರೆ ಇವರದ್ದನ್ನು ನಾನು ನೆಕ್ಸ್ಟ್ ಮುಂದೆ ಹಾಕಿದ್ದೆ. ಬಟ್ ಪಾಪ ಸಂದರ್ಶನಕ್ಕಾಗಿ ಬೆಂಗಳೂರಿಂದ ನೋಡಲಿಕ್ಕೆ ಡ್ಯೂಟಿಗೆ ರಜೆ ಹಾಕಿ ಅವರು ಬಂದಿರುವಾಗ ನಾವು ಅದನ್ನು ಮಾಡಬೇಕು ಅಂತ ಹೇಳಿ ಈ ವಾರವೇ ಇವರ ಸಂದರ್ಶನವನ್ನು ಮಾಡಿದ್ದೇನೆ. ಮುಂದಿನ ವಾರ ಮತ್ತು ಅವರು ಅತಿಥಿಗಳು ಆಲ್ರೆಡಿ ಪ್ರತಿ ವಾರಕ್ಕೂ ಸಭೆಗಾಗಿ ನೋಡಿ, ಇದು ಅವರ ಇನ್ನೊಬ್ಬರು ಮಗಳು ಮತ್ತು ಅವರ ಅಕ್ಕ. ಅವರು ಇಬ್ಬರ ಮಗಳು ಒಬ್ಬರು, ಇನ್ನೊಬ್ಬರು ಅವರ ಅಕ್ಕ ಅಂತ ಹೇಳಿದರು. ಇದು ಅಡುಗೆ ಮನೆ. ನನಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರಲಿ, ಅಂದರೆ ಹೇಳ್ತಾರಲ್ಲ ತನು ಮನ ಧನ ಅಂತ ಹೇಳಿ, ಎಲ್ಲ ವಿಧದಲ್ಲೂ ನನಗೆ ಸಹಕರಿಸಿದ್ದಾರೆ. ನನಗೆ ಒಳ್ಳೆಯ ಗೌರವವನ್ನು ಸಲ್ಲಿಸಿದ್ದಾರೆ. ನಾವೇನೂ ಯಾವ ಫಲಾಪೇಕ್ಷೆ ಇಲ್ಲದೆ ಆಸಕ್ತಿಯಿಂದ ಮಾಡುವಂಥದ್ದಾದರೆ ಅವರೋರ್ವ ಯಕ್ಷಗಾನ ಕಲಾವಿದರಾಗಿ ಇನ್ನೊಬ್ಬ ಕಲಾವಿದರನ್ನು ಹೇಗೆ ಗೌರವಿಸಬೇಕೆನ್ನುವಂಥದ್ದು ಅವರಿಗೆ ಗೊತ್ತಿದೆ. ಹಾಗಾಗಿ ನನಗೆ ಒಳ್ಳೆಯ ಗೌರವವನ್ನೇ ನೀಡಿದ್ದಾರೆ. ಬಹಳ ಖುಷಿಯಾಯಿತು. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಇದು ಮನೆಯ ಹಿಂಬಾಗಿಲಲ್ಲಿರುವಂತಹ ಒಂದಷ್ಟು ಸೀನ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಮನೆ, ದೊಡ್ಡದಾಗಿರುವಂತಹ ಮನೆ. ಸ್ವಲ್ಪ ಅಡಿಕೆ ಎಲ್ಲ ಇಟ್ಟಿದ್ದಾರೆ. ಅಡಿಕೆ ಹೇಳಿದ್ದೇನಲ್ಲ, ಕೃಷಿಕರು ಅನ್ನುವಂಥದ್ದು. ಸೊ ಹಾಗಾಗಿ ಕೃಷಿಕರು ಕೂಡ ಹೌದು. ಇನ್ನು ಮೇಲಿನಿಂದ ನಾನು ಮೇಲ್ಗಡೆ ಸ್ಲ್ಯಾಪಿನ ಮೇಲೆ ಹೋಗಿ ನೋಡುವಾಗ ಅಲ್ಲಿಂದ ಒಳ್ಳೆಯ ದೃಶ್ಯ ಕಾಣುತ್ತದೆ. ಅದನ್ನು ಕೂಡ ನೋಡಿ ನೀವು ಗೊತ್ತಾಗುತ್ತೆ. ಮಳೆಗಾಲಲ್ಲ, ಸ್ವಲ್ಪ ಜಾರ್ತಾ ಇತ್ತು ಮೇಲ್ಗಡೆ ಹೋಗುವಾಗ. ಸೊ ಜಾಗೃತೆಯಿಂದ ಹೋಗಿರುವಂಥದ್ದು. ನೋಡಿದೆಲ್ಲ ಮೇಲ್ಗಡೆಯಿಂದ ಸ್ವಲ್ಪ ವ್ಯೂಸನ್ನು ನಾನು ಕ್ಯಾಪ್ಚರ್ ಮಾಡುವ ಅಂತ ಹೇಳಿ ಹೋಗಿರುವಂಥದ್ದು. ಸೊ ಇದೆಲ್ಲ ಅವರಿಗೆ ಸಂಬಂಧಪಟ್ಟಿರುವಂಥದ್ದೇ ಪ್ಲೇಸ್ ಅಂತ ಹೇಳಿದರು. ಒಂದು ಮೈನ್ ರೋಡ್ ಆ ಕಡೆಯಿಂದ ಬರುವಂಥದ್ದು. ನೋಡಿ, ಒಳ್ಳೆಯ ಸಂದರ್ಶನದ ಭಾಗ ಮೂಡಿ ಬಂದಿದೆ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನಗೆ ಬಿಸಿಲಿತ್ತು, ಮೇಲೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ. ವಾಹಿನಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂದರ್ಶನದ ಭಾಗವನ್ನು ಹಾಕ್ತೇನೆ. ಎಲ್ಲ ಎಪಿಸೋಡ್ಗಳನ್ನು ನೋಡಿ ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.